ಆಸ್ಪತ್ರೆಗಳಲ್ಲಿ ಒಂದು. ಅಲ್ಲಿವೆ ಬಹುಬೆಲೆಯ ಉಪಕರಣಗಳು. ಅಲ್ಲಿದ್ದಾರೆ ವಿದೇಶಗಳಲ್ಲಿ ಓದಿ ಕಲಿತಿರೋ ದೊಡ್ಡ ದೊಡ್ಡ ವೈದ್ಯರು. ಅಂತಹ ವ್ಯವಸ್ಥೆ ಇರುವ ಆ ದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಒಂದು ಅಚಾತುರ್ಯ ನಡೆಯಿತು. ಆ ಅಚಾತುರ್ಯವೇ ವ್ಯಾಕ್ಯೂಮ್ ಪದ್ಧತಿಯಿಂದ ಡೆಲಿವರಿ ಮಾಡಿಸುವಾಗ ಮಗುವಿನ ಮೆದುಳಿಗೆ ಪೆಟ್ಟು ತಗುಲಿತು. ಅಂತಹ ಪೆಟ್ಟಿನಿಂದ ಮಗುವು ನಂತರ ಕೈಕಾಲುಗಳನ್ನು ಕಳೆದುಕೊಂಡು ಬುದ್ಧಿಮಾಂದ್ಯತೆಯೊಂದಿಗೆ ಅಂಗವಿಕಲೆಯಾಗಿದ್ದು, ಮೂಖಿಯಾಗಿದ್ದು. ವೈದ್ಯರ ನಿರ್ಲಕ್ಷ್ಯದಿಂದ ಕೈಕಾಲುಗಳನ್ನು ಕಳೆದುಕೊಂಡು ಬುದ್ಧಿಮಾಂದ್ಯತೆಯೊಂದಿಗೆ ಅಂಗವಿಕಲೆಯಾಗಿ ಹುಟ್ಟಿದ, ಮೂಖಿಯಾಗಿ ಹುಟ್ಟಿದ ಮಗು ಇದೀಗ ಇರೋದಾದ್ರೂ ಹೇಗೆ, ಮಗುವಿನ ಹೆಸರಾದ್ರೂ ಏನು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ ಗಿರಿಜಾ. ಈ ವಯಸ್ಸಿಗೆ ಮದುವೆಯಾಗಿ ಗಂಡನ ಮನೆಯನ್ನ ಸೇರ್ಬೇಕಾಗಿದ್ದ ಗಿರಿಜಾ ಅಂಗವೈಕಲ್ಯತೆಯಿಂದ ಪ್ರತಿ ಕ್ಷಣವೂ ಅನ್ಯರ ಮೇಲೆ ಅವಲಂಬಿತವಾಗುವಂತಾಗಿದೆ. ಈಕೆ ಹುಟ್ಟಿದ ನಂತರ ಪರೀಕ್ಷೆ ನಡೆಸಿದ ಮತ್ತೊಂದು ಆಸ್ಪತ್ರೆಯ ಹಲವಾರು ವಿದೇಶಿ ವೈದ್ಯರು ಹೇಳಿದ್ದು ಈಕೆ ಉಳಿಯುವುದು ಕಷ್ಟ ಎಂದು, ಬದುಕಿದರೆ 10 ವರ್ಷಗಳು ಮಾತ್ರವೆಂದು. ವೈದ್ಯಕೀಯ ಲೋಕಕ್ಕೆ ಸವಾಲೆಂಬಂತೆ 23 ವರ್ಷಗಳನ್ನು ಪೂರೈಸಿರುವ ಗಿರಿಜಾ ಇಲ್ಲಿಯವರೆಗೂ ಬದುಕಿರುವುದೇ ಒಂದು ಅಚ್ಚರಿ. ಅಂತಹ ಅಚ್ಚರಿಯ ಜೊತೆಯಲ್ಲಿ ವೈದ್ಯರನ್ನ ಮತ್ತೊಂದು ಅಚ್ಚರಿ ಕಾಡ್ತಾ ಇದೆ. ಆ ಅಚ್ಚರಿಯೇ ಎಂದೆಂದಿಗೂ ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗ್ತಾ ಇದ್ದ ಗಿರಿಜಾ ಇಂದು ಸ್ವಲ್ಪ ಸ್ವಲ್ಪ ಮಾತನಾಡ್ತಾ ಇರೋದು, ಓಡಾಡ್ತಾ ಇರೋದು, ಕೈಗಳು ಸ್ವಾಧೀನಕ್ಕೆ ಬಂದಿರೋದು, ಮೆದುಳು ಕೆಲಸ ಮಾಡ್ತಾ ಇರೋದು. You like chocolate or you? No, I like my master. Oh, master. She like master. No, can you bring the What? no the book? No, the book. Oh, I read the book. Read a book. I want to pay for the stop for the baby. Baby. Oh, okay. For the akka. Akka, Baby. baby Gaga will pray for you. Ask my mother. I want of the eyes. You want to hear? I want the eyes. No, I want the eyes. Sit up. I see the whole way. Yeah, I will. Vietnam style. ಅಸಲಿಗೆ ಹುಟ್ಟು ಮೂಖಿಯಾಗಿದ್ದ ಗಿರಿಜಾ ಮಾತನಾಡಲು, ಹೆಜ್ಜೆಯನ್ನ ಹಾಕಲು ಹೇಗೆ ಸಾಧ್ಯವಾಯಿತು? ಇಲ್ಲಿಯವರೆಗೆ ಬದುಕಿರುವುದಾದ್ರೂ ಹೇಗೆ? ಇವರ ಜೀವನದಲ್ಲಿ ಅಂತಹ ಅಚ್ಚರಿಯನ್ನ ನಡೆಸಿದವರಾದ್ರೂ ಯಾರು? ಯಾವ ಗುರುಗಳು, ಯಾವ ಸ್ವಾಮಿಗಳು, ಯಾವ ದೇವರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಜನ್ಮ ನೀಡಿದ ತಾಯಿ. ಗಿರಿಜಾಳ ಸ್ಥಿತಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ದೃಢೀಕರಣವಾದ ನಂತರ ತಾಯಿ ಬಹಳಷ್ಟು ನೋವಿನೊಂದಿಗೆ ಕುಪಿತಗೊಂಡರು. ವೈದ್ಯರ ವಿರುದ್ಧ ಹೋರಾಟಕ್ಕೆ ನಿಂತರು. ತಮಗಾದಂತೆ ಮತ್ಯಾರಿಗೂ ಆಗಬಾರದು ಎಂದು ವೈದ್ಯರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ವಿದೇಶಿ ವೈದ್ಯರುಗಳ ನೆರವನ್ನ ಪಡೆದು ವೈದ್ಯರ ವಿರುದ್ಧ, ಆಸ್ಪತ್ರೆಯ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸ್ ನಡೆಸಿದ್ರು. ಯಾರೇನೇ ಹೇಳಿದ್ರು ಕೇಸ್ ವಾಪಸ್ ಪಡೆಯದ ಗಿರಿಜಾಳ ತಾಯಿ ಸತತವಾಗಿ 6 ವರ್ಷಗಳ ಕಾಲ ನ್ಯಾಯಕ್ಕಾಗಿ ಹೋರಾಡಿದ್ರು. ಪಟ್ಟು ಬಿಡದ ಗಿರಿಜಾಳ ತಾಯಿ ಕೊನೆಗೂ ಕೇಸ್ ಗೆದ್ದರು. ವೈದ್ಯರು ತಮ್ಮದು ತಪ್ಪಾಯಿತೆಂದು ತಪ್ಪನ್ನ ಒಪ್ಪಿಕೊಂಡರು. ತಮ್ಮ ತಪ್ಪಿಗಾಗಿ ಆಸ್ಪತ್ರೆಯವರು ಹಲವು ಲಕ್ಷ ರೂಪಾಯಿಗಳನ್ನ ಕೊಟ್ಟರು. ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿತು, ಹಣ ಸಿಕ್ಕಿತು. ಆದರೆ ಗಿರಿಜಾಳ ಸ್ಥಿತಿ ಮಾತ್ರ ಬದಲಾಗಲೇ ಇಲ್ಲ. ದಿನದಿಂದ ದಿನಕ್ಕೆ ಮಗುವಿನ ಸ್ಥಿತಿ ಸಂಪೂರ್ಣವಾಗಿ ಹದಗೆಡುವುದಕ್ಕೆ ಬಂತು. ಎಷ್ಟೇ ಹಣ ಖರ್ಚು ಮಾಡಿದ್ರೂ ಮಗುವನ್ನ ಉಳಿಸಿಕೊಳ್ಳುವುದು ಕಷ್ಟವಾಗಿ ಬಿಟ್ಟಿತ್ತು. ಮನುಷ್ಯರಿಂದ ಮಗುವಿಗೆ ಸಮಸ್ಯೆ ಬಗೆಹರಿಯುವುದು ಕಷ್ಟ ಅನ್ನೋದನ್ನ ಮನಗಂಡ ತಾಯಿ ಒಂದು ನಿರ್ಧಾರ ಮಾಡಿದ್ರು. ಆ ನಿರ್ಧಾರವೇ ವಿಸ್ಮಯಕಾರಿ ಪ್ರಾಕೃತಿಕ ವಿದ್ಯೆಗಳನ್ನ ಕಲಿಯೋದು, ಅಗೋಚರ ವಿದ್ಯೆಗಳನ್ನ ಕಲಿಯೋದು, ಮಗುವನ್ನ ಉಳಿಸಿಕೊಳ್ಳೋದು.
ಅಂತಹ ವಿದ್ಯೆಗಳನ್ನ ಕಲಿಯಲು ನಾನಾ ಕಡೆ ಸುತ್ತಿದರು. ನಾನಾ ಗುರುಗಳನ್ನ ಭೇಟಿ ಮಾಡಿದರು. ಎಲ್ಲಿಯೂ ಗಿರಿಜಾಳ ತಾಯಿಗೆ ಯಾವುದರಲ್ಲೂ ನಂಬಿಕೆ ಬರಲಿಲ್ಲ. ಯಾವ ಅಗೋಚರ ವಿದ್ಯೆಯನ್ನ ಕಲಿಯಲು ಸಾಧ್ಯವಾಗಲಿಲ್ಲ. ಹಾಗೆ ದಿನಗಳು ಕಳೆದಂತೆ ಅನಿರೀಕ್ಷಿತವಾಗಿ ಒಂದು ಗುಹಾಪರ್ವತ ಹೋಗುವ ಅವಕಾಶ ಸಿಕ್ಕಿತು. ಹಾಗೆ ಒಂದು ಗುಹಾಪರ್ವತಕ್ಕೆ ಹೋದಾಗ ಗಿರಿಜಾಳ ತಾಯಿಗೆ ಒಂದು ಅಚ್ಚರಿ ಎದುರಾಗಿತ್ತು. ಆ ಅಚ್ಚರಿಯೇ ಓರ್ವ ಶಕ್ತಿಶಾಲಿ ಗುರು. ಗುಹೆಯಲ್ಲಿನ ಆ ಶಕ್ತಿಶಾಲಿ ಗುರುವಿನ ದರ್ಶನವಾಗ್ತಾ ಇದ್ದಂತೆಯೇ ಗಿರಿಜಾಳ ತಾಯಿಗೆ ಮನ ಪುಳಕಿತವಾಯಿತು. ಎಂದೆಂದಿಗೂ ಆಗದಂತಹ ವಿಸ್ಮಯಕಾರಿ ಅನುಭವ ಮನಸ್ಸಿಗಾಯಿತು. ಅದ್ಭುತ ಶಕ್ತಿಯನ್ನ ಹೊಂದಿರೋ ಗುರುವಿನ ದರ್ಶನವಾದ ನಂತರ ಮತ್ತೊಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ನಿಖರವಾದ ಭವಿಷ್ಯ ತಿಳಿದದ್ದು, ವಿಸ್ಮಯಕಾರಿ ರಹಸ್ಯವನ್ನ ಮನಗಂಡದ್ದು. ಅಂತಹ ನಿಖರವಾದ ಭವಿಷ್ಯ ತಿಳಿದು ಮನೆಗೆ ಮರಳಿದ ನಂತರ ಗಿರಿಜಾಳ ತಾಯಿಗೆ ವಿಚಿತ್ರವಾದ ಅನುಭವಗಳಾಗಲು ಆರಂಭಿಸಿದ್ವು. ಅಂತಹ ಅನುಭವಗಳು ಗಿರಿಜಾ ತಾಯಿಗೆ ಆದ ನಂತರ ಗಿರಿಜಾಳ ತಾಯಿ ಗಿರಿಜಾಳನ್ನ ಎತ್ತಿಕೊಂಡು ಭಾರತಕ್ಕೆ ಬಂದು ಬಿಟ್ಟರು. ಅಸಲಿಗೆ ಗಿರಿಜಾ ಹುಟ್ಟಿದ್ದಾದರೂ ಯಾವ ದೇಶದಲ್ಲೇ, ಇವರ ತಾಯಿ ತಂದೆ ಇದ್ದಿದ್ದಾದರೂ ಯಾವ ದೇಶದಲ್ಲಿ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಂಗಪುರ್. ದೂರದ ಸಿಂಗಾಪುರ್ನಲ್ಲಿ ಇದ್ದ ಗಿರಿಜಾಳ ತಾಯಿಯವರು ಗುಹೆಯಲ್ಲಿ ಗುರುವನ್ನ ಕಂಡ ನಂತರ ತಿಳಿದಂತಹ ನಿಖರವಾದ ಭವಿಷ್ಯವಾದ್ರೂ ಏನು, ಗಿರಿಜಾಳ ತಾಯಿಯಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಸಿಂಗಪುರ್ನಲ್ಲಿ ಹುಟ್ಟಿ ಇದೀಗ ಭಾರತದಲ್ಲಿ ನೆಲೆಯೂರಿರೋ, ತಾಯಿಯ ಛಲದಿಂದ ವಿಸ್ಮಯಕಾರಿ ರೀತಿಯಲ್ಲಿ ಬದುಕುಳಿದಿರೋ, ತಾಯಿಯ ಪ್ರಯತ್ನದಿಂದ ಇದೀಗ ಮಾತನಾಡ್ತಿರೋ ಈ ಗಿರಿಜಾಳ ತಾಯಿಯಾದ್ರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಂಗಪುರ್ನ ಖ್ಯಾತ ಮಾಡೆಲ್ ಶೋಭನಾ. ಒಂದ್ ಕಾಲದಲ್ಲಿ ಸಿಂಗಪುರ್ ಮಾಡೆಲಿಂಗ್ ಜಗತ್ತಿನಲ್ಲಿ ಫ್ಯಾಷನ್ ಲೋಕದಲ್ಲಿ ಬಹಳಷ್ಟು ಹೆಸರು ಮಾಡಿ ಹಲವಾರು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದ ಈ ಶೋಭನಾರೇ ಗಿರಿಜಾಳ ತಾಯಿ. ಅಸಲಿಗೆ ಶೋಭನಾರವರು ಇದೀಗ ಇರೋದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ 56 ವರ್ಷದ ಶೋಭನಾ ಇದೀಗ ಇರೋದು ಹೀಗೆ. ಶೋಭನಾರ ತಂದೆ ತಾಯಿ ಕೇರಳ ವಾಸಿಗಳು. ವ್ಯವಹಾರ ನಿಮಿತ್ತ ಸಿಂಗಪುರ್ನಲ್ಲಿ ನೆಲೆಯೂರಿದ್ರು. ಒಟ್ಟು 9 ಮಕ್ಕಳಲ್ಲಿ ಒಬ್ಬರಾದ ಶೋಭನಾರವರದ್ದು ಚಿಕ್ಕಂದಿನಿಂದಲೂ ಛಲದ ಸ್ವಭಾವ. ಸಿಂಗಪುರ್ನಲ್ಲಿ ಹುಟ್ಟಿದ ಶೋಭನಾರವರು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು. ತದನಂತರ ಅಲ್ಲೇ ಫ್ಯಾಷನ್ ಜಗತ್ತಿಗೆ ಧುಮುಕಿ ಹೆಸರು ಮಾಡಿದ್ರು. I go into all this modeling, they would sponsor us and we were doing modeling all. After later, I go into beauty pageant. I came to know that I have an inner power that I can. ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಮನೋಭಾವದ ಶೋಭನಾರವರ ಜೀವನದಲ್ಲಿ ಒಂದು ಅಚ್ಚರಿ ನಡೀತು. ಆ ಅಚ್ಚರಿಯೇ ಸಿಂಗಪುರ್ನ ಪರ್ವತ ಗುಹೆ.
ಅದೊಂದು ದಿನ ಸಿಂಗಪುರ್ನ ಆ ಪರ್ವತ ಗುಹೆಗೆ ತಮ್ಮ ಸಹೋದರರೊಂದಿಗೆ ಹೋದ್ರು. ಹಾಗೆ ಅಲ್ಲಿಗೆ ಹೋದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಯಾವುದನ್ನು ನಂಬದ ಶೋಭನಾರ ತಲೆಯಲ್ಲಿ ನಾನಾ ಪ್ರಶ್ನೆಗಳು ಮೂಡಿದ್ದು. ನನಗೇಕೆ ಹೀಗೆ ಆಗ್ತಾ ಇದೆ ಅನ್ನೋ ವಿಚಾರ ಮನಸ್ಸಲ್ಲಿ ಕಾಡಲು ಆರಂಭಿಸಿದ್ದು. ಹಾಗೆ ಅಲ್ಲಿಗೆ ಹೋಗಿ ಮನೆಗೆ ಬಂದ ನಂತರ ಶೋಭನಾರವರು ತಾವು ತಾವಾಗಿಯೇ ಇರದಂತಾಯಿತು. ಅಂತಹ ವಿಚಿತ್ರಗಳ ನಡುವೆ ಮತ್ತೆ ಮತ್ತೆ ಆ ಗುಹಾ ಪರ್ವತಕ್ಕೆ ಹೋಗುವ ಇಚ್ಛೆ ಮನದಲ್ಲಿ ಮೂಡಲು ಆರಂಭಿಸಿತು. ಮಗಳಲ್ಲಿನ ವ್ಯತ್ಯಾಸವನ್ನ ಕಂಡು ತಾಯಿ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗೋದು ಬೇಡ ಅಂದುಬಿಟ್ಟರು. Then I go there, I saw the place, I so liked the place, and I was thinking, this is my place. So they came to know that I'm going to be that side. They said, don't go anymore, come back home. So my mother next day said, don't bring her anymore to the place. So my sister didn't bring me. ಶೋಭನಾರವರ ಆ ಮಾನಸಿಕ ವಿಚಿತ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಅಲ್ಲಿಗೆ ಆ ಗುಹಾ ಪರ್ವತಕ್ಕೆ ಹೋಗ್ಲೇಬೇಕು ಅನ್ನೋ ಮನಸ್ಸಾಯಿತು. ಅಂತಹ ಮನಸ್ಸಿನೊಂದಿಗೆ ಅದೊಂದು ದಿನ ಶೋಭನಾ ಯಾರಿಗೂ ಹೇಳದಂತೆ ಆ ಗುಹಾ ಪರ್ವತದತ್ತ ಹೋಗಿಯೇ ಬಿಟ್ರು. ಹಾಗೆ ಆ ಗುಹಾ ಪರ್ವತಕ್ಕೆ ಹೋದಾಗ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಗುಹೆಯಲ್ಲಿನ ಗುರುವಿನ ದರ್ಶನ ಮಾಡಿತು. ಹಾಗೆ ಆ ಗುರುವಿನ ದರ್ಶನ ಮಾಡಿದ ನಂತರ ಮತ್ತೊಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಹಳದಿಯಾದ ಪತ್ರ ಸಿಕ್ಕಿದ್ದು. And I went inside, there was one place with yellow papers. ಹಾಗೆ ಗುಹೆಯಲ್ಲಿ ಸಿಕ್ಕಿದ ಹಳದಿ ಪತ್ರದಲ್ಲಿ ಒಂದು ಅಚ್ಚರಿ ಅಡಗಿತ್ತು. ಆ ಅಚ್ಚರಿಯೇ ತಮ್ಮ ಸಂಪೂರ್ಣ ಭವಿಷ್ಯ ಅದರಲ್ಲಿ ಬರೆದದ್ದು. ಗುಹೆಯಲ್ಲಿ ತಮಗೆ ಸಿಕ್ಕಿದ್ದ ಆ ಹಳದಿ ಪತ್ರದಲ್ಲಿ ತಮಗರ್ಥವಾಗದ ಭಾಷೆಯಲ್ಲಿ ಬರೆಯಲಾಗಿತ್ತು. ಹಾಗೆ ಬರೆಯಲಾದ ಪತ್ರವನ್ನ ಅಲ್ಲಿನ ಓರ್ವರು ಓದಿ ಹೇಳಲು ಆರಂಭಿಸಿದ್ರು. ಹಾಗೆ ಅವರು ಓದಿ ಅದರ ಅರ್ಥವನ್ನ ಹೇಳಿದ ಕೂಡಲೇ ಇವರನ್ನ ಮತ್ತಷ್ಟು ಅಚ್ಚರಿಗಳು ಕಾಡಲು ಆರಂಭಿಸಿದ್ವು. ಆ ಹಳದಿ ಪತ್ರದಲ್ಲಿ ಇದ್ದಂಥ ಭವಿಷ್ಯವಾಣಿಯಾದ್ರೂ ಅಚ್ಚರಿಗಳಾದ್ರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇವರಿಂದ ಬಂದಂಥ ಉತ್ತರ, ನೀನು ಸಂಪೂರ್ಣವಾಗಿ ಬದಲಾಗ್ತೀಯಾ ಅಂತ ಅದರಲ್ಲಿ ಬರೆಯಲಾಗಿತ್ತು. ಯಾರನ್ನ ಮದುವೆ ಆಗ್ತೀರಾ ಅನ್ನೋದನ್ನ ಬರೆಯಲಾಗಿತ್ತು. ಮುಂದೆ ಗುಹೆಯಲ್ಲಿನ ಗುರುವನ್ನೇ ಸಂಪೂರ್ಣವಾಗಿ ನಂಬಿ ಬದುಕುವಂತಾಗತ್ತೆ ಅನ್ನೋದನ್ನ ಕೂಡ ಅದರಲ್ಲಿ ಸೂಚಿಸಲಾಗಿತ್ತು. Then he told me, this is written for you, you will. So I thought he was just, it's written there. ಅಂತಹ ಅಚ್ಚರಿಗಳೊಂದಿಗೆ ಮನೆಗೆ ಮರಳಿ ತಾಯಿಯ ಬಳಿಯಲ್ಲಿ ಗುಹಾ ಪರ್ವತದಲ್ಲಿ ನಡೆದಿದ್ದನ್ನ ವಿವರಿಸಿದಾಗ ತಾಯಿ ಬೈದ್ರು. ಅದನ್ನೆಲ್ಲ ನಂಬಬೇಡ ಎಂದರು. Then I came back home and tell mother. Mother said, no, don't talk all these things. They are all telling nonsense. ಅಂತಹ ಅಚ್ಚರಿಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಜೀವನ ಸಾಗಿಸ್ತಾ ಇರಬೇಕಾದ್ರೆ ಹಳದಿ ಪತ್ರದಲ್ಲಿ ಬರೆಯಲಾಗಿದ್ದ ಒಂದು ಭವಿಷ್ಯ ನಿಜವಾಗಿ ಹೋಯಿತು. ಹಾಗೆ ನಿಜವಾದ ಭವಿಷ್ಯವೇ ಪತ್ರದಲ್ಲಿ ಯಾರನ್ನ ಮದುವೆಯಾಗ್ತೀಯಾ ಅಂತ ಬರೆಯಲಾಗಿತ್ತೋ ಅವರನ್ನೇ ಮದುವೆಯಾಗಿತ್ತು. My sister and brother also. So they are friends. So they brought in, said, marry, I marry. ಗುಹೆಯಲ್ಲಿ ಸಿಕ್ಕಂತಹ ಭವಿಷ್ಯವಾಣಿಯಂತೆ ಮದುವೆಯಾದ ಮೇಲೆ ಗುಹಾಗುರುವನ್ನ ಸಂಪೂರ್ಣವಾಗಿ ನಂಬುವಂತಾಯಿತು. ಮದುವೆಯಾಗಿ 1 ವರುಷ ಕಳೆದ ನಂತರ ಒಂದು ಗಂಡು ಮಗು ಜನಿಸಿತು. ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ಗುಹೆಯ ಗುರುವನ್ನ ಮರೆತು ಜೀವನ ಸಾಗಿಸಲು ಆರಂಭಿಸಿದ್ರು.
ಹಾಗೆ ಗುರುವಿನ ಸಂದೇಶವನ್ನ ಮರೆತು ಜೀವನ ಸಾಗಿಸ್ತಾ ಇರಬೇಕಾದ್ರೆ ಒಂದು ವಿಚಿತ್ರ ನಡೆಯಿತು. ಆ ವಿಚಿತ್ರವೇ ವೈದ್ಯರ ನಿರ್ಲಕ್ಷ್ಯದಿಂದ ಹುಟ್ಟಿದ 2ನೇ ಮಗು ಗಿರಿಜಾ ಬುದ್ಧಿಮಾಂದ್ಯತೆಯೊಂದಿಗೆ ಅಂಗವಿಕಲೆಯಾಗಿದ್ದು, ನಡೆದಾಡದಂತಾಗಿದ್ದು. ವೈದ್ಯರ ನಿರ್ಲಕ್ಷ್ಯವನ್ನ ವಿರೋಧಿಸಿ 6 ವರ್ಷಗಳ ಕಾಲ ಕೇಸ್ ನಡೆಸಿದ ಶೋಭನಾರವರಿಗೆ ಕೊನೆಗೂ ಜಯ ಸಿಕ್ಕಿತ್ತು. What's it? Nothing. Once brain damage, what result you will get? Only you can claim, that's all. Some $300,000 like that. I won. It takes 6 years for me. ಸಿಂಗಪುರ್ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದ್ರೂ ಸಹ ಜೀವನದಾಟದಲ್ಲಿ ನ್ಯಾಯ ಸಿಗಲಿಲ್ಲ. ಮಗಳಲ್ಲಿ ಕಾಣಿಸಿಕೊಂಡ ಅಂಗವೈಕಲ್ಯ ಡಿಪ್ರೆಷನ್ ರೀತಿಯಲ್ಲಿ ಪತಿಯನ್ನ ಕಾಡಲು ಆರಂಭಿಸಿತು. ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಯಿತು. ಆ ಸಮಯದಲ್ಲಿ ಇವರ ಬುದ್ಧಿಗೆ ಹೊಳೆದದ್ದು ಆ ಗುಹಾ ಪರ್ವತ, ಅಲ್ಲಿನ ಶಕ್ತಿಶಾಲಿ ಗುರು. ಮತ್ತೆ ಆ ಗುರುವಿನ ಮೇಲೆ ಗಮನ ಹರಿಸಿದ ನಂತರ, ಆ ಗುರುವಿನ ಬಳಿಗೆ ಹೋದ ನಂತರ ಇವರ ಜೀವನದಲ್ಲಿ ಅದ್ಭುತಗಳು ನಡೆಯಲು ಆರಂಭಿಸಿದ್ವು. ಮತ್ತೆ ಆ ಗುರುವಿನ ಬಳಿಗೆ ಹೋದ ನಂತರ ನಡೆದಂತಹ ವಿಚಿತ್ರಗಳಾದ್ರೂ ಏನು? ಮಗುವನ್ನ ಎತ್ತಿಕೊಂಡು ಶೋಭನಾ ಭಾರತಕ್ಕೆ ಬಂದಿದ್ದಾದ್ರೂ ಏಕೆ? ಇದೀಗ ಆ ಗುರುವಿನಿಂದ ನಡೆಯುತ್ತಿರುವ ಅಚ್ಚರಿಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಎಷ್ಟೇ ಖರ್ಚು ಮಾಡಿದ್ರೂ ವಾಸಿಯಾಗದ ಮಗಳ ಸಮಸ್ಯೆಯನ್ನ ಹಿಡಿದು ಕಣ್ಣೀರಿಟ್ಟು ಶೋಭನಾರವರು ಮತ್ತೆ ಸಿಂಗಪುರ್ನ ಆ ಗುಹಾ ಪರ್ವತಕ್ಕೆ ಹೋದ್ರು. ಗುರುವಿನ ದರ್ಶನ ಮಾಡಿ ಮಗುವನ್ನ ಉಳಿಸುವಂದ್ರು, ಸಮಸ್ಯೆಯನ್ನ ನೀಗೆಂದರು. ಅಂತಹ ಬೇಡಿಕೆಯನ್ನ ಗುರುವಿನ ಮುಂದಿಟ್ಟು ಮನೆಗೆ ಮರಳಿದ ಶೋಭನಾರವರಿಗೆ ಒಂದು ವಿಚಿತ್ರ ಎದುರಾಯಿತು, ಒಂದು ಅಚ್ಚರಿ ಎದುರಾಯಿತು. ಆ ವಿಚಿತ್ರವೇ, ಆ ಅಚ್ಚರಿಯೇ ಒಂದು ವಿಶೇಷವಾದ ಬೆಳಕು ಕನಸಿನಲ್ಲಿ ಕಾಣಲು ಆರಂಭಿಸಿದ್ದು. ಅಂತಹ ಕನಸು ಪ್ರತಿ ರಾತ್ರಿ ಕಾಡಲು ಆರಂಭಿಸಿತು. ಅಂತಹ ದೃಶ್ಯಗಳ ಜೊತೆಗೆ ಭಾರತದ ಯಾವುದೋ ಒಂದು ಪ್ರದೇಶದಲ್ಲಿ ಗುರುವನ್ನ ನೆನೆಯುತ್ತಾ ಜೀವನ ಸಾಗಿಸುವಂತಹ ದೃಶ್ಯಗಳು ಕಾಣಲು ಆರಂಭಿಸಿದ್ವು. Dream, from those days I want to build, but then the right time have to come, and so I dreamed that the flash of light coming out of the wall. ಅಂತಹ ಕನಸುಗಳು ಪ್ರತಿ ರಾತ್ರಿ ಕಾಡಲು ಆರಂಭಿಸಿದ ನಂತರ ಇವರ ಚಿತ್ತ ತಿರುಗಿದ್ದು ಭಾರತದತ್ತ, ತಂದೆ ತಾಯಿಯ ಮೂಲ ಸ್ಥಾನವಾದ ಕೇರಳದತ್ತ. ಅಂತಹ ಚಿತ್ತದೊಂದಿಗೆ ಇವರು ಭಾರತಕ್ಕೆ ಬಂದೇ ಬಿಟ್ರು. ಕೇರಳಕ್ಕೆ ಬಂದ ಇವರು ಮಗುವಿಗೆ ಕೆಲವು ವರ್ಷಗಳ ಕಾಲ ಗಿಡಮೂಲಿಕೆಗಳ ಔಷಧೋಪಚಾರ ನಡೆಸಿದ್ರು. ಯಾವುದಕ್ಕೂ ಮಗಳ ಸಮಸ್ಯೆ ನಿವಾರಣೆಯಾಗಲೇ ಇಲ್ಲ. ಛಲ ಬಿಡದ ಶೋಭನಾರವರಿಗೆ ಒಂದು ಅರಿವಾಯಿತು. ಆ ಅರಿವೇ ಸಮಸ್ಯೆ ನಿವಾರಣೆ ಗುರುವಿನಿಂದ ಮಾತ್ರ ಸಾಧ್ಯ ಅನ್ನೋದು. ಅಂತಹ ಅರಿವಾದ ನಂತರ ಇವರಿಗೆ ಅದೇನಾಯ್ತೋ ಗೊತ್ತಿಲ್ಲ, ತಮಗರಿವಿಲ್ಲದಂತೆ ಬೆಂಗಳೂರಿಗೆ ಬಂದು ಬಿಟ್ಟರು. ಬೆಂಗಳೂರಿನಲ್ಲಿ ಮನೆಯೊಂದನ್ನ ಮಾಡಿ ಸದಾ ಗುರುವನ್ನ ಆರಾಧಿಸಲು ಆರಂಭಿಸಿದ್ರು, ಧ್ಯಾನಿಸಲು ಆರಂಭಿಸಿದ್ರು. ಮಗಳಿಗಾಗಿ ಸಂಪೂರ್ಣವಾಗಿ ಬದಲಾಗಿ ಬಿಟ್ರು. ಹಾಗೆ ಗುರುವನ್ನ ನೆನೆದು ಸದಾ ಧ್ಯಾನಿಸುತ್ತಾ ಮಗಳಿಗೆ ತಾವೇ ನಾನಾ ವಿಧಾನಗಳಿಂದ ಚಿಕಿತ್ಸೆ ಮಾಡಿದ ನಂತರ ಅಚ್ಚರಿಗಳು ಕಾಡಲು ಆರಂಭಿಸಿದ್ವು. ಆ ಅಚ್ಚರಿಗಳೇ
ಮಗಳು ಸ್ವಲ್ಪ ಸ್ವಲ್ಪ ಮಾತನಾಡಲು ಆರಂಭಿಸಿದ್ದು, ಬುದ್ಧಿ ಕೆಲಸ ಮಾಡುವಂತಾಗಿದ್ದು, ನಡೆದಾಡುವಂತಾಗಿದ್ದು. Teacher, now she can talk English very well. Nobody can believe. She speaks English, you know. She even sing Kannada song. She even sing Tamil song. ಮಗಳಲ್ಲಿನ ಬದಲಾವಣೆಯಿಂದ ಗುರುವಿನ ಮೇಲಿನ ನಂಬಿಕೆ ಮತ್ತಷ್ಟು ಹೆಚ್ಚಿತ್ತು. ಅಂತಹ ನಂಬಿಕೆಯೊಂದಿಗೆ ಮನೆಯಲ್ಲೇ ಗುರುವಿನ ವಿಗ್ರಹವನ್ನ ಇಟ್ಟು ಆರಾಧಿಸುತ್ತಾ ಧ್ಯಾನಿಸುತ್ತಾ ಅನ್ಯ ಮಕ್ಕಳ ನೆರವಿಗೂ ನಿಂತರು. ಈಕೆಯ ಹೆಸರು ಸಹನಾ ಅಂತ. ಎಸ್ಎಸ್ಎಲ್ಸಿಯಲ್ಲಿ 90ಕ್ಕೂ ಹೆಚ್ಚು ಅಂಕ ಪಡೆದ ಸಹನಾ 2ನೇ PUCಯಲ್ಲಿ ಪಾಸ್ ಆಗೋದೇ ಕಷ್ಟವಾಗಿ ಬಿಟ್ಟಿತ್ತು. ತುಂಬಾ ಡಿಸ್ಟರ್ಬ್ ಆಗಿದ್ದೆ. ನಾನು ಸೆಕೆಂಡ್ PU ನಲ್ಲಿ ಫೇಲ್ ಆಗ್ತೀನಿ ಅಂತಾನೆ ಅನ್ಕೊಂಡಿದ್ದೆ. ಅಂತಹ ಸಮಯದಲ್ಲಿ ಇವರು ಶೋಭನಾರವರನ್ನ ಭೇಟಿ ಮಾಡಿದ್ರು. ಧ್ಯಾನದಲ್ಲಿ ಕುಳಿತು ಏನು ಮಾಡಬೇಕು ಅಂತ ಹೇಳಿದ್ರು. ಶೋಭನಾರವರ ಸಲಹೆಯಂತೆ ಸಹನಾ ಗುರುವಿನ ಆರಾಧನೆಯೊಂದಿಗೆ ಧ್ಯಾನಕ್ಕೆ ಕುಳಿತರು. ಹಾಗೆ ಗುರುವನ್ನ ಧ್ಯಾನಿಸಲು ಆರಾಧಿಸಲು ಆರಂಭಿಸಿದ ನಂತರ ಇವರ ಜೀವನದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಏಕಾಗ್ರತೆ ಇವರನ್ನ ಆವರಿಸಿದ್ದು, ಓದಿನಲ್ಲಿ ಮುಂದೆ ಬಂದದ್ದು, PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದು. ನಂಗೆ ಕಾನ್ಸಂಟ್ರೇಷನ್ ಬಂತು, ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆದೆ. ಇವರ ಹೆಸರು ಪರ್ವತರಾಜು ಅಂತ. ಎಂಜಿನಿಯರಿಂಗ್ ವಿದ್ಯಾರ್ಥಿಯಾದ ಇವರು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡರು. ಎಂಜಿನಿಯರಿಂಗ್ ಮುಗಿಸ್ತೀನೋ ಇಲ್ವೋ ಅನ್ನೋ ಸ್ಥಿತಿ ತಲುಪಿದ್ರು. ನನಗೆ ತುಂಬಾ ಬ್ಲರ್ ಆಗಿ ಹೋಗ್ತಾ ಇತ್ತು, ಓದಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಶೋಭನಾರವರನ್ನ ಭೇಟಿ ಮಾಡಿದಾಗ ಅವರು ಕೆಲವೊಂದು ವಿಧಾನಗಳ ಮೂಲಕ ಸಮಸ್ಯೆಯ ಮೂಲವನ್ನ ಹುಡುಕಿದ್ರು. ಆವರಿಸಿರೋ ಋಣಾತ್ಮಕ ಶಕ್ತಿಯೇ ಸಮಸ್ಯೆಗೆ ಕಾರಣ ಅಂತ ಹೇಳಿದ ಶೋಭನಾರವರು ರಾಜುಗೆ ಗುರುವನ್ನ ಯಾವ ರೀತಿ ಪೂಜಿಸಬೇಕು, ಧ್ಯಾನಿಸಬೇಕು ಅಂತ ಸಲಹೆ ನೀಡಿದ್ರು. ಅಂತಹ ಸಲಹೆಯನ್ನ ಪಡೆದು ಅದನ್ನ ಅನುಸರಿಸಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಇದೀಗ ಇವರು ಹೆಚ್ಚು ಅಂಕಗಳನ್ನ ಪಡಿತಾ ಇರೋದು. ನಂದು ಎಜುಕೇಶನ್ ಇವಾಗ ತುಂಬಾ ಚೆನ್ನಾಗಾಗ್ತಾ ಇದೆ, ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ. ಶೋಭನಾರವರು ನಂಬಿರುವ ಗುರುವಿನ ಆರಾಧನೆಯಿಂದ, ಧ್ಯಾನದಿಂದ ಇಲ್ಲಿಗಾಗಲೇ ಸಾಕಷ್ಟು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಆಶ್ಚರ್ಯ ಅಂತಂದರೆ, ಈಗ ನಾನು ಆಡಿಟರು, ನಮಗೆ ಕೆಲವು ಕ್ಲೈಂಟ್ಸ್ ಎಲ್ಲ ಇರ್ತಾರೆ. ಆ ಕ್ಲೈಂಟ್ಸ್ದು ಕೆಲವು ಕೆಲಸ ಒಪ್ಸಿರ್ತಾರೆ. ಆ ಕೆಲಸ ಮುಗಿದ ತಕ್ಷಣ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಬಂದು ಒಂದ್ಸಲ ಭೇಟಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಕ್ಲೈಂಟ್ಸ್ ಆಟೋಮೆಟಿಕ್ಕಾಗಿ ಬರ್ತಾ ಇರ್ತಾರೆ. ಅಸಲಿಗೆ ಶೋಭನಾರವರ ಜೀವನವನ್ನೇ ಬದಲಿಸಿದ ಅಚ್ಚರಿಗಳನ್ನ ಸೃಷ್ಟಿಸ್ತಾ ಇರುವ ಆ ಗುರುವಾದ್ರೂ ಯಾರು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ ಗೌತಮ ಬುದ್ಧ.
ಒಳ್ಳೆಯತನವನ್ನ ರೂಢಿಸಿಕೊಳ್ಳಬೇಕು, ಒಳ್ಳೆಯದನ್ನ ಯೋಚಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು. ಅಂಥವುಗಳನ್ನ ಅನುಸರಿಸಿ ಗುರುವಿನ ಧ್ಯಾನಕ್ಕೆ ನಿಂತರೆ ಎಂತಹ ಅಚ್ಚರಿಗಳು ಬೇಕಾದರೂ ನಡೀತವೆ ಎಂಬ ಮಾತಿಗೆ ನಮಗೆ ಇಲ್ಲಿ ಅನೇಕ ಉದಾಹರಣೆಗಳು ಸಿಗ್ತವೆ, ಜೀವಂತ ಸಾಕ್ಷಿಗಳು ಸಿಗ್ತವೆ. ಮನೆಯನ್ನೇ ಗುರುವಿನ ಮಂದಿರವನ್ನಾಗಿಸಿರೋ, ಬುದ್ಧನ ಧ್ಯಾನ ಮಂದಿರವಾಗಿಸಿರುವ ಈ ಧರ್ಮ ಬೋಧಿ ಮಂದಿರ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ, ಈ ಮಂದಿರ ಇರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಚನ್ನಸಂದ್ರ ಪ್ರದೇಶದಲ್ಲಿನ RNS ಎಂಜಿನಿಯರಿಂಗ್ ಕಾಲೇಜಿನ ಬಳಿಯಲ್ಲಿನ ಸಾಯಿ ಲೋಟಸ್ ಲೇಔಟ್ನಲ್ಲಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಚನ್ನಸಂದ್ರ ಪ್ರದೇಶದಲ್ಲಿನ ಸಾಯಿ ಲೋಟಸ್ ಲೇಔಟ್ನಲ್ಲಿ ಇರುವಂತಹ ಧರ್ಮಬೋಧಿ ಮಂದಿರ ಏಕಾಗ್ರತೆಯನ್ನ ಕರುಣಿಸೋ, ಅಚ್ಚರಿಗಳನ್ನ ನಡೆಸೋ ತಾಣವಾಗಿದೆ.